ಎಲ್ರಿಗೂ ನಮಸ್ಕಾರ. ನಾನು ಮಾನಸ. ನಾನಿವತ್ತು ಒಳ್ಳೆ ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಟೈಮ್ ಕೂಡ ಸೇವ್ ಆಗಬೇಕು, ಹಾಗೆ ಕೆಲವೊಂದು ಸೂಪರ್ ಟ್ರಿಕ್ಸ್ಗಳನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ, ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಟಿಪ್ನ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಥರ ದಾರಗಳನ್ನ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಯಾವುದೇ ಒಂದು ಕಾರಣಕ್ಕಾಗಿ. ಸೊ ಈ ದಾರನ ಯೂಸ್ ಮಾಡಬೇಕಾದ್ರೆ ನಮಗೆ ಬೇಗ ತೆಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಥರ ಸ್ಟಿಕ್ಕರ್ಗಳನ್ನು ಕೂಡ ನೀವು ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇರ್ತೀರಾ. ಸೊ ಇದನ್ನು ಈ ಒಂದು ದಾರ ಏನಿರುತ್ತೆ ದಾರಕ್ಕೆ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಯಾಕೆಂದರೆ ನಮಗೆ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ರೆ ಈ ದಾರ ಎಲ್ಲಿದೆ ಅಂತ ಸಿಗೋದೇ ಇಲ್ಲ. ಸೊ ಈ ಥರ ದಾರನ ತಗೋಬೇಕಾಗುತ್ತೆ. ಒಂದು ಟೈಮ್ ನಾವು ಈ ಥರ ಮಾಡಿಕೊಂಡ್ರೆ ಪದೇ ಪದೇ ನಮಗೆ ಹುಡ್ಕೋಂತಹ ಸಿಚುವೇಶನ್ ಬರೋದಿಲ್ಲ. ಸಾಮಾನ್ಯವಾಗಿ ಬೇಗ ಬೇಕು ಅಂದಾಗ ಸಿಗ್ತಾ ಹೋಗುತ್ತೆ. ನೋಡಿ, ಆ ದಾರದ್ದು ಎಂಡಿಂಗ್ ಇರುತ್ತಲ್ವ, ಅದಕ್ಕೆ ಈ ರೀತಿ ಒಂದು ಸ್ಟಿಕ್ ಮಾಡ್ಕೊಂಬಿಟ್ರೆ ಅದರಲ್ಲಿ ಗಮ್ ಇರುತ್ತೆ. ಆವಾಗವಾಗ ನಾವು ಈ ರೀತಿ ಮಾಡ್ಕೋಬೋದು. ಯೂಸ್ ಮಾಡಿದ ತಕ್ಷಣ ಅದೇ ಸ್ಟಿಕ್ಕರ್ ಇರುತ್ತಲ್ವ, ಅದನ್ನೇ ಇಲ್ಲೇ ಪೇಸ್ಟ್ ಮಾಡಿಕೊಂಡ್ರೆ ಆರಾಮಾಗಿ ತುಂಬ ದಿನಗಳ ಕಾಲ ಕೂಡ ಇರುತ್ತೆ. ನಮಗೆ ಬೇಕಂದಾಗ ಅರ್ಜೆಂಟಾಗಿ ಸಿಕ್ಕುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಈ ಥರ ಏನಾದ್ರೂ ನಾವು ಕವರ್ನ ಶಾಪಿಂದ ತೊಗೊಂಬರ್ತಾ ಇರ್ತೀವಿ, ಅದನ್ನು ಗಂಟು ಹಾಕಿರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಗಂಟು ಎಷ್ಟು ತೆಗೆದ್ರೂ ಬರೋದಿಲ್ಲ, ಆ ರೀತಿಯಾಗಿ ಬರುತ್ತೆ. ಕೆಲವೊಂದು ಸತಿ ಕವರನ್ನೇ ಬಿಡೋಣ ಅಂತ ಅನ್ನಿಸ್ತಿರುತ್ತೆ. ಬಟ್ ನಾನಿಲ್ಲಿ ಒಂದು ಟಿಪ್ಸ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ. ಈಸಿಯಾಗಿ ಇದನ್ನು ಬಿಡಿಸ್ಕೋಬೋದು. ನೋಡಿ, ಈ ರೀತಿ ಕ್ಲಿಪ್ಗಳನ್ನು ಕೂಡ ಯೂಸ್ ಮಾಡ್ತಾ ಇರ್ತೀರ, ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು. ಈ ಒಂದು ಗಂಟಿಗೆ ಏನು ಮಾಡಬೇಕಾಗುತ್ತೆ, ಸಿಗಿಸ್ಬಿಟ್ಟು ಅದನ್ನು ನಿಧಾನವಾಗಿ ನಾವು ತೆಗಿತಾ ಬಂದರೆ ಆರಾಮಾಗಿ ಬರುತ್ತೆ. ಕೆಲವೊಮ್ಮೆ ಉಗುರು ಇಲ್ಲ ಅಂದಾಗಲಂತೂ ತೆಗಿಯೋದಕ್ಕೆ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಅಲ್ವಾ. ಆವಾಗ ನೋಡಿ, ಈ ರೀತಿ ನೀಟಾಗಿ ಅದಕ್ಕೆ ಸಿಗಿಸ್ಬಿಟ್ಟು ಹಿಂಗೆ ತಕ್ಕೊಂಡ್ರೆ ಆರಾಮಾಗಿ ಆ ಗಂಟು ಬರುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ, ಯಾವುದೇ ಟೆನ್ಷನ್ ಕೂಡ ಇರೋದಿಲ್ಲ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ. ನೋಡಿ, ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನಿಲ್ಲಿ ಈ ಟಿಪ್ಸ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ಥರ ಏನಾದ್ರೂ ಸಂದರ್ಭ ಬಂದಾಗ ಕ್ಲಿಪ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಥರ ಕ್ಲಿಪ್ಸ್ನ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದರೆ ಒಂದೊಂದು ಕ್ಲಿಪ್ ನೋಡಿ, ಇಲ್ಲಿ ನಾನು ಯೂಸ್ ಮಾಡೋವಂಥ ಕ್ಲಿಪ್ಗಳನ್ನು ಕೂಡ ಎಲ್ಲ ಸಿಂಗಲ್ ಆಗಿ ಹೋಗ್ಬಿಟ್ಟಿದ್ದಾವೆ. ಪೇರ್ನಲ್ಲಿ ತೊಗೊಂಬಂದಿರ್ತೀವಿ ಮತ್ತು ಅಲ್ಲಿ ಇಲ್ಲಿ ಬಿಸಾಕ್ತೀವಿ. ಮತ್ತೆ ತೊಗೊಂಬಂದು ಹಣ ಖರ್ಚು ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಒಮ್ಮೆ ತಂದು ಈ ರೀತಿ ಸೇಫಾಗಿ ಇಟ್ಕೊಂಡ್ಬಿಟ್ರೆ ತುಂಬ ದಿನಗಳ ಕಾಲ ಅದನ್ನೇ ನಾವು ಬಳಸ್ತಾ ಹೋಗ್ಬೋದು, ಯಾವುದೇ ಖರ್ಚಿಲ್ದೇ ಅಂತಲೇ ಹೇಳ್ತೀನಿ. ನೋಡಿ, ಈ ಥರ ಸೇಫ್ಟಿ ಪಿನ್ ಇರುತ್ತಲ್ವ, ಆ ಥರ ದೊಡ್ಡದೊಂದು ಸೇಫ್ಟಿ ಪಿನ್ ತೊಗೊಂಡು ಎಷ್ಟು ಕ್ಲಿಪ್ಸ್ ಇದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪಿನ್ಗಳಿಗೆ ಎಲ್ಲದನ್ನು ಕೂಡ ಈ ರೀತಿ ಸೇರಿಸ್ಕೊತಾ ಹೋದರೆ ಆ ಕ್ಲಿಪ್ಪು ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದಿಲ್ಲ. ನಾವು ಎಲ್ಲಿ ಒಂದು ಕಡೆ ಇಟ್ಟಿರ್ತೀವಿ ಅಲ್ಲೇ ಇರುತ್ತೆ. ಅರ್ಜೆಂಟಾಗಿ ಬೇಕಾದಾಗೂ ಸಿಕ್ಕುತ್ತೆ. ಕ್ಲಿಪ್ ಕೂಡ ಹಾಳಾಗೋದಿಲ್ಲ. ಈ ಥರ ಟ್ರೈ ಮಾಡಿ ನೋಡಿ ಟೈಮ್ ಸಿಕ್ಕಾಗ ನಿಮಗೆ. ಮತ್ತೊಂದು ಟಿಪ್ಸ್ನ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಏನಾದ್ರೂ ಡ್ರಾಯಿಂಗ್ ಮಾಡಬೇಕು ಅಥವಾ ಏನಾದ್ರೂ ಸರ್ಕಲ್ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ಸರ್ಕಲ್ ಒಂದೊಂದು ಸತಿ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಸೊ ಈ ಥರ ಸೇಫ್ಟಿ ಪಿನ್ಸ್ ಇರುತ್ತಲ್ಲ, ಈ ಥರ ಪಿನ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ 2 ಪೆನ್ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಸರ್ಕಲ್ ಮಾಡ್ಬೋದು. ನೋಡಿ, ಈ ಪೊಸಿಷನಲ್ಲಿ ನಾನು ಪೆನ್ನ ಇಟ್ಕೊಂಡಿದ್ದೀನಿ. ಇನ್ನೊಂದು ಪೆನ್ ತೊಗೊಂಡು ಅದನ್ನು ತಿರುಗಿಸ್ತಾ ಬಂದರೆ ಬೇಗನೆ ಸರ್ಕಲ್ ಆಗೋಗುತ್ತೆ. ಮಕ್ಳಿಗಂತೂ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಡ್ರಾಯಿಂಗ್ ಮಾಡಬೇಕಾದ್ರೆ. ಅಥವಾ ನಮಗೇನಾದ್ರೂ ಕ್ರಾಫ್ಟ್ ವರ್ಕ್ ಇದ್ರೂ ಕೂಡ ತುಂಬಾ ಯೂಸ್ ಆಗುತ್ತೆ. ನೋಡಿ, ಆರಾಮಾಗಿ ಆ ಒಂದು ಹೋಲ್ ಏನಿರುತ್ತೆ ಪಿನ್ನಲ್ಲಿ ಮುಂಭಾಗದಲ್ಲಿ ಅಲ್ಲಿಗೆ ಹಾಕ್ಬಿಟ್ಟು ಆರಾಮಾಗಿ ಈ ಥರ ಮೂವ್ ಮಾಡಿದ್ರೆ ಆರಾಮ್ಸೆ ಆಗೋಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಇಷ್ಟ ಆದರೆ. ಮತ್ತು ಈ ಥರ ಕವರ್ನ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಇಟ್ಕೊಂಡೇ ಇರ್ತೀವಿ, ಎಲ್ಲಾದ್ರೂ ಶಾಪಿಂಗ್ ತೊಗೊಂಡು ಹೋಗಬೇಕಾದ್ರೆ. ಸೊ ಇದನ್ನು ಒಂದು ಸಲ ಫೋಲ್ಡ್ ಮಾಡಿ ಹಿಂಗಿಡ್ತೀವಿ, ಬಟ್ ಅದು ಎಲ್ಲ ಬಿಚ್ಚೋಗ್ಬಿಡುತ್ತೆ ಮತ್ತು ಅಲ್ಲಿ ಇಲ್ಲಿ ಆಗುತ್ತೆ. ಮನೆಯಲ್ಲಿ ನೀಟಾಗೂ ಕಾಣೋದಿಲ್ಲ, ಚೆನ್ನಾಗಿ ಜೋಡಿಸ್ದಂಗೂ ಅನಿಸೋದಿಲ್ಲ. ಸೊ ಈ ಥರ ನೀಟಾಗಿ ಮಾಡಿ ಇಟ್ಕೊಂಡ್ರೆ ನಮಗೆ ಜಾಗನೂ ಕೂಡ ಸೇಫ್ ಆಗುತ್ತೆ. ನೋಡಿ, ಆ ಒಂದು ಕವರ್ಸ್ ಏನಿರುತ್ತೆ ಅದನ್ನು ಒಂದು ಭಾಗನ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಭಾಗನೂ ಅಷ್ಟೇ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಾವು ಬ್ಯಾಕ್ ಸೈಡಿಂದ ಅದನ್ನು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಅದರದ್ದು ಹ್ಯಾಂಡಲ್ ಎಷ್ಟು ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ.
ನೋಡಿ ನಾನು ಹ್ಯಾಂಡಲ್ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಅದ್ರ ತಕ್ಕನಾಗಿ ನಾವು ನೋಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡಿಂಗ್ ಮಾಡ್ಕೊಂಡು ಆದ ನಂತರ ಆ ಒಂದು ಬ್ಲ್ಯಾಕ್ ಕಲರ್ ಏನು ಹ್ಯಾಂಡಲ್ ಇದೆ ಅಲ್ವಾ, ಅದರಿಂದ ಈ ಹಿಂಭಾಗದಲ್ಲಿರುವಂತಹ ಒಂದು ಕವರ್ನ ನಾವು ಲಾಕ್ ಮಾಡಿದ್ರೆ ಹೆಂಗೆ ಬೇಕಾದ್ರೂ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ನೀಟಾಗಿ ಜೋಡಿಸ್ಬೋದು. ಅಲ್ಲಿ ಇಲ್ಲಿ ದೊಡ್ಡದಾಗೂ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಅಂತ ಅನಿಸುತ್ತೆ. ಮತ್ತು ನಮಗೆಲ್ಲರೂ ತೊಗೊಂಡೋಗ್ಬೇಕು ಅಂದಾಗ್ಲೂ ಅಷ್ಟೇ ದೊಡ್ಡದಾಗಿ ತೊಗೊಂಡೋಗೋದಕ್ಕಿಂತ ಆರಾಮಾಗಿ ಈ ಥರ ನೀಟಾಗಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಬಿಟ್ರೆ ನಾವು ಬೇಕಂದಾಗ ಪಾಕೆಟಲ್ಲೂ ಕೂಡ ಇಟ್ಕೋಬೋದು, ಕೈಯಲ್ಲೂ ಇಟ್ಕೊಂಡು ಹೋಗ್ಬೋದು. ತುಂಬಾ ಈಸಿಯಾಗಿ ಈ ಥರ ಲಾಕ್ ಮಾಡ್ಕೋಬೋದು. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಟಿಪ್ಸ್ ಟ್ರೈ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಬಹುದು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.